ರಕ್ಷಕ್ 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 ಐ ಡೋಂಟ್ ಲೈಕ್ ಟು ರೋಸ್ಟ್ ಯು. ಐ ಅವಾಯ್ಡ್, ಬಟ್ ರಕ್ಷಕ್ ಲೈಕ್ ಟು ರೋಸ್ಟ್ ಹಿಮ್ಸೆಲ್ಫ್. ಐ ಕಾಂಟ್ ಅವಾಯ್ಡ್. ಬಿಲ್ಡಪ್ ಅನ್ನೋ ಪದನ ಬೇರೆಯವರು ನಮಗೆ ಕೊಟ್ಟಾಗಲೇ ಚೆನ್ನಾಗಿರೋದು. ನಮಗೆ ನಾವೇ ಬಿಲ್ಡಪ್ ತೊಗೊತಿದ್ದೆ, ಇವ್ನು ಯಾವ ಗುರು ಬಿಲ್ಡಪ್ ರಾಜ ಅಂತ ಅಂತಾರೆ. 16ನೇ ವಯಸ್ಸಲ್ಲೇ ಅಣ್ಣ 6 ಪ್ಯಾಕ್ ಮಾಡಿರೋದು ಆಯ್ತು. ಆ ಟೈಮಲ್ಲಿ ನಮಗೆ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕ್ನೇ ಓಪನ್ ಮಾಡೋಕ್ಕೆ ಬರ್ತೈತಿಲ್ಲ. ಆ ಟೈಮಲ್ಲಿ ಅಣ್ಣ 6 ಪ್ಯಾಕ್ ಮಾಡಿದ್ದಾರೆ. ಈ ಥರ ಜಿಮ್ನಾಸ್ಟಿಕ್ಕು, ಆಮೇಲೆ ಸ್ಟಂಟ್ಗಳು. ಸೊ ಅದೆಲ್ಲ ಮಾಡಲಿ, ಅದೆಲ್ಲ ಡೆಡಿಕೇಶನ್ ಆಗಿ ವರ್ಕ್ ಮಾಡಿರ್ತಾರೆ. ನಾವು ಅದ್ರ ಮುಂದೆ ಅದರಲ್ಲೆಲ್ಲ ಕಾಮಿಡಿ ಮಾಡೋಕ್ಕೆ ಹೋಗ್ಬಾರ್ದು ಆಯ್ತು. ಅದನ್ನು ಹೇಳ್ಕೊಂಡು ಅಜೀವ್ ಮಾಡ್ಕೊಳ್ಳೋದ? ಆಯಿತು ಕಣಪ್ಪ, ಕಷ್ಟಪಟ್ಟಿದ್ಯಾ, ಅದನ್ನು ಹೆಂಗೆ ಹೇಳ್ಕೊಬೇಕು? ಇಲ್ಲ, ನಾನು 16ನೇ ವಯಸ್ಸಲ್ಲೇ ಹೋಗಿದೆ, ಜಿಮ್ ಎಲ್ಲ ಮಾಡಿದ್ದೀನಿ, ಜಿಮ್ನಾಸ್ಟಿಕ್ ಮಾಡಿದ್ದೀನಿ. ಸೊ ನನಗೂ ಅವಕಾಶಗಳು ಬೇಕು, ಇಂಡಸ್ಟ್ರೀಲಿ ನಾನು ಗುರುತಿಸ್ಕೊಳ್ಳೋಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ. ಅದು ಒಂಥರ ಮಾತು. 16ನೇ ವಯಸ್ಸಲ್ಲೇ 6 ಪ್ಯಾಕ್ ಮಾಡಿದ್ದೆ ಆಯಿತಾ. ಇವಾಗೆಲ್ಲ 6 ಪ್ಯಾಕ್ ಅಂತಾರೆ. ಏನು ಅಣ್ಣ ಬಾಡಿ ಬಿಲ್ಡ್ರು, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ವರ್ಲ್ಡು. ಆ 6 ಪ್ಯಾಕ್ ಯಾವ ಮೂಲೆಯಲ್ಲಿ ಸೀದೋಗೈತೆ ಅನ್ನೋದೇ ಗೊತ್ತಾಯ್ತಿಲ್ಲ. ಬೇಕಾ ಬಿಲ್ಡಪ್ಗಳ ಮಾತು ಬೇಕಾ? ಇವಾಗೆಲ್ಲ 6 ಪ್ಯಾಕ್ ಅಂತಾರೆ. ನಾನು ಅವಾಗಲೇ ಮಾಡಿದ್ದೆ ಅಣ್ಣ, ಕಾಲ ಏನು 1950ರಲ್ಲಿ ಮಾಡಿದ್ದಂಗೆ ಬಿಲ್ಡಪ್ಗಳು. ಹೇಳೋದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಅಣ್ಣ ಬಾರ್ಡರ್ನ ದಾಟಿ ಎಗ್ರಿ ಹೋಗಿ ಗೋಲ್ನ ಹೊಡ್ಕೊಂಡು ಬರೋಕ್ಕೆ ಹೋಯ್ತಾನೆ. ಅದು ಅಜೀಬ್ ಮೇಲೆ ಅಜೀಬ್ ಆಗುತ್ತೆ ಆಯಿತಾ. ಮೊನ್ನೆ ಯಾವುದೋ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾಗ ಅದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡೋರೆ. ಏನೋ ನಾವೆಲ್ಲ ಬರ್ತಾಯಿದ್ದೀವಿ, ಬೆಟ್ಟಕ್ಕೆ ಬರ್ತಾಯಿದ್ದೀವಿ, ಸೊ ನಿಮಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಕೊಡ್ತೀವಿ, ಎಲ್ಲ ಇರ್ತೀವಿ. ಏನಲ್ಲಿನ ಜನ ಎಲ್ಲ ಕಾಯ್ಕೊಂಡು ಕೂತವ್ರೆ, ಅಣ್ಣನ ಫೋಟೋ ಬೇಕು, ಇದು ಬೇಕು. ಹಂಗೆ ಹೇಳೋದು, ಏನು ಬರ್ತಾಯಿದ್ದೀವಿ, ಮೀಟ್ ಮಾಡೋಣ, ಅದೊಂಥರ. ನಿಮ್ಗೆ ಎಷ್ಟೊತ್ತು ಬೇಕಾದ್ರೂ ಫೋಟೋಸ್ ತೊಗೊಳ್ಳಿ, ಫೋಟೋಸ್ ಕೊಡ್ತೀವಿ. ಏನೋ ಆಸ್ತಿನ ಅರ್ಧ ಬರ್ಕೊಟ್ಟಂಗೆ ಅಣ್ಣ. ಬೇಕಾ ಇವೆಲ್ಲ ಬೇಕಾ? ಚಿಕ್ಕ ಹುಡುಗನ್ನ ಪಬ್ಬಿಗೆ ಬೇರೆ ಪಾರ್ಟಿ ಮಾಡೋಕೆ ಕರ್ಕೊಂಡು ಹೋಯ್ತವ್ರಲ್ಲ ಇರೋರೆಲ್ಲ. 21-22 ವರ್ಷದ ಹುಡುಗ ಪಾರ್ಟಿಗೆ ಕರ್ಕೊಂಡು ಹೋಯ್ತಿರಲ್ಲ. ಅಣ್ಣನ ಮಾತುಗಳೇನು ಒಂದಾ ಎರಡಾ? ನಾನು ರಕ್ಷಕ್ ಅವ್ರಿಗೆ ಸುಮ್ಮನೆ ಒಂದು ಸಜೆಷನ್ ಕೊಡ್ತೀನಿ. ಅದು ಯಾವುದೋ ಇಂಟರ್ವ್ಯೂಲಿ ಒಂದು ವರ್ಡ್ ಹೇಳಿದ್ದಾರೆ ಆಯಿತಾ. ಇಷ್ಟೊತ್ತಿಗೆ 10 ಸಿನಿಮಾ ಮಾಡಿರ್ತಿದ್ದೆ ಅಂತ ಹೇಳ್ಬಿಟ್ಟು. 10 ಸಿನಿಮಾ ಮಾಡಿದವ್ರು ಕೂಡ ಈ ರೇಂಜಿಗೆ ಇಂಟರ್ವ್ಯೂಗಳನ್ನ ಕೊಟ್ಟಿರೋದನ್ನ ನಾನು ಯಾರಲ್ಲೂ ನೋಡಿಲ್ಲ ಗುರು. ಸುಮ್ಮನೆ ರಕ್ಷಕ್ ಅವರು ಸಿನಿಮಾ ಅಂತ ಮಾಡೋಕ್ಕಿಂತ ಅವ್ರ ಇಂಟರ್ವ್ಯೂಗಳನ್ನ ಕೊಟ್ಕೊಂಡು ಅದರಲ್ಲೇ ಒಂದಿಷ್ಟ ಅಮೌಂಟು ಅಂತ ತೊಗೊಂಡ್ರೆ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ. ಆ ಥರ ಇಂಟರ್ವ್ಯೂಗಳನ್ನ ಕೊಡೋದು ರಕ್ಷಕ್ ಅವರು. ಅವರ ಕಂಟೆಂಟ್ಗಳಂತೂ ಅವರು ಅಲ್ಲಿ ಆ್ಯಂಕರ್ ಕೂತಿರೋರು ಅವ್ರು ಕೆದಕಿ ಕೇಳೋದಕ್ಕೂ, ಅಣ್ಣ ಎತ್ತೆತ್ತು ಉದ್ರ ಕೊಡೋದಕ್ಕೂ. ಅವ್ರಿಗೆ ಗೊತ್ತು ಆ್ಯಂಕರ್ಗೆ ಆಯಿತಾ, ಒಂದು ಚೂರು ಎತ್ಕೊಟ್ರೆ ಅಣ್ಣ ನೀಟಾಗಿ ಕೊಡ್ತಾನೆ ಔಟ್ಪುಟ್ನ ಅಂತ ಹೇಳ್ಬಿಟ್ಟು ಅವ್ರು ನೀಟಾಗಿ ಎತ್ಕೊಡ್ತಾರೆ. ರಕ್ಷಕ್ ಅವ್ರು ಹೆಂಗಿದು ಫ್ಯಾನ್ ಬೇಸು, ಹೆಂಗೆ ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀರಾ? ಅದೆಲ್ಲ ಏನು ಕ್ಯಾಶುವಲ್ ಆಯಿತಾ. ನನಗೆ ತುಂಬಾ ಫ್ಯಾನ್ ಬೇಸ್ ಇದೆ. ಆಮೇಲೆ ನಾನು ಫಸ್ಟ್ ಫಿಲಮಲ್ಲೇ ಆ್ಯಕ್ಟ್ ಮಾಡಿದಾಗ ಎಲ್ಲರೂ ಶರಣ್ ಅವ್ರು ಹೀರೋನ, ನಾವು ರಕ್ಷಕ್ ಅವರು ಅಂದ್ಕೊಂಡ್ವಿ ಅಂತ ಎಲ್ಲ ಬಂದು ಹೇಳಿದ್ರು. ಅಣ್ಣ ಕುಯ್ಯಿ ಅಂತ ಅಂದರೆ ಮರನ ಬೇಕಾರೆ ಬ್ಲೇಡಲ್ಲಿ ಕುಯ್ದು ಬಿಡ್ತಾನೆ ಅಣ್ಣ. ಈ ರೇಂಜಿಗ ಆ ಫಿಲಮ್ ಗುರು ಶಿಷ್ಯರು ಫಿಲಮಲ್ಲಿ ಆ ಟೋಪಿ ಹಾಕ್ಕೊಂಡು ಎಕಡೆ ಬಂದರು ಎಕಡೆ ಹೋದ್ರು ಅನ್ನೋದೇ ನೆಟ್ಟಿಗೆ ಗೊತ್ತಾಯ್ತಲ್ಲ. ಇನ್ನು ಜನ ಕನ್ಫ್ಯೂಸ್ ಆಗೋ ರೇಂಜಿಗೆ ಅಣ್ಣನ ಪ್ರೆಸೆನ್ಸ್ ಇತ್ತಂತೆ ಮೂವಿಲಿ. ಅದೇ ನೋಡಿರೋರು ಅವರೇ ಎಡಿಟ್ ಮಾಡ್ಕೊಂಡು ನೋಡಿರಬೇಕು ಆಯಿತಾ. ಶರಣ್ ಅವರು ಇರೋ ಜಾಗದಲ್ಲೆಲ್ಲ ಅಲ್ಲಿ ಶರಣ್ ಅವರ ಫೇಸ್ನ ಕಟ್ ಮಾಡಿ, ಶರಣ್ ಸರ್ ಫೇಸ್ನ ಕಟ್ ಮಾಡಿ ರಕ್ಷಕ್ ಅವ್ರ ಫೇಸ್ನ ಹಾಕ್ಕೊಂಡಿರ್ಬೇಕು. ಅವಾಗ ಮಾತ್ರ ಸಾಧ್ಯ ಈ ಥರ ಒಂದು ಅದ್ಭುತವಾದ ಮಾತುಗಳನ್ನ ಆಡೋದಕ್ಕೆ. ಆ ಥರ ಒಂದು ಕನ್ಫ್ಯೂಸ್ ಆಗಿದ್ದಾರೆ ಅಂತಂದರೆ ಆಯಿತಾ. ಸೊ ಮೊದಲನೇ ಮೂವಿ ಮಾಡಿದರೆ ಖುಷಿ ಪಡೋಣ. ಇಲ್ಲ, ಹೀರೋಗೆ ಸ್ಕೆಚ್ ಹಾಕ್ಬಿಟ್ರು ಡೈರೆಕ್ಟಾಗಿ. ಇಷ್ಟೊತ್ತಿಗಾಗಲೇ 10 ಸಿನಿಮಾ ಮಾಡಿರ್ತಿದ್ದೆ. ಎಲ್ಲ ಚಿಕ್ಕ ಪುಟ್ಟ ಚಾನಲ್ ಅವರು ಕೂಡ ರಕ್ಷಕಣ್ಣನ ಒಂದು ಇಂಟರ್ವ್ಯೂ ಸಿಕ್ಬಿಟ್ರೆ ಸಾಕಲ್ಲ ಗುರು, ನಮ್ಮ ಚಾನಲ್ ಹಿಟ್ಟಾಗಿ ಹೋಗ್ಬಿಡುತ್ತೆ. ಯಾವುದೋ ದೊಡ್ಡ ಚಾನಲ್ಗಳು ಏನಕ್ಕೆ? ರಕ್ಷಕಣ್ಣ ಬರಬೇಕು, ಒಂದು ಇಂಟರ್ವ್ಯೂ ಕೊಡಬೇಕು, ಸೊ ಚಾನಲ್ ಫೇಮಸ್ಸು, ಅವರೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಂದಷ್ಟು ಕ್ವಶನು. ಅಣ್ಣಂಗೆ ಹೆಂಗೆ ಎತ್ಕೊಡೋದು, ಅಣ್ಣಂಗೆ ಯಾವ ಥರ ಎತ್ಕೊಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡಿ? ಅಲ್ಲ, ನೀವು ಚಿಕ್ಕ ವಯಸ್ಸಲ್ಲೇ ಸ್ಟಾರ್ ಆಗಿದ್ರಂತೆ ಅಂತ. ಹೌದು, ನಾನು ಚಿಕ್ಕ ವಯಸ್ಸಲ್ಲೇ ತುಂಬಾ ಫಿಲಮ್ ಮಾಡ್ಬಿಟ್ಟಿದ್ದೀನಿ ಅಂತ ಅಂದರು ಅಣ್ಣ. ಸೊ ಇಷ್ಟ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಣ್ಣನ ಇಂಟರ್ವ್ಯೂಸ್ ಬರ್ತಾ ಇರಬೇಕು, ನಾವು ಅದ್ರ ಮೇಲೆ ಒಂದು ವೀಡಿಯೋಸ್ ಮಾಡ್ತಾ ಇರಬೇಕು. ಆವಾಗಲೇ ಮಜಾ. ಕೊಡು, ನೀನು ಇಂಟರ್ವ್ಯೂಸ್ ಕೊಡ್ತಾ ಹೇಳ್ತೀನಿ.
ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.